ಯಾಕೆ ನಾನು ನಿಮ್ಮನ್ನ ತೋಳಗಳಂತೀನೋ ಗೊತ್ತಾ? ಇದಕ್ಕೆ. ಪಕ್ಕದ ರಾಜ್ಯದಲ್ಲಿ ಒಬ್ಬ ಕ್ರೈಸ್ತ ಸಹೋದರನ್ನ ಕೊಲೆ ಮಾಡಿದ್ದಾರೆ ಅಥವಾ ಅದು ಕೊಲೆನಾ? ಅಥವಾ ಆಕ್ಸಿಡೆಂಟಾ? ಒಂದು ಅರ್ಥ ಆಗ್ತಿಲ್ಲ. ಅನೇಕ ಅನುಮಾನಗಳಿಗೆ ಅಲ್ಲಿ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಆಂಧ್ರ, ತೆಲಂಗಾಣದಲ್ಲಿರುವಂಥ ಎಲ್ಲಾ ಕ್ರೈಸ್ತರು ಒಬ್ಬರಿಗೊಬ್ಬರು ಅವರ ಒಂದು ಸಿದ್ಧಾಂತಪರವಾದಂಥ ವಿಭೇದಗಳಿದ್ದರೂ ಕೂಡ ಎಲ್ಲರೂ ಒಂದಾಗಿ ಅಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ನ್ಯಾಯಕ್ಕಾಗಿ ನಿಂತಿದ್ದಾರೆ. ಕೆಲವು ಮತೋನ್ಮಾದಿ ನಾಯಿಗಳು ಬಾಯಿಗೆ ಬಂದಂಗೆ ವ್ಯಂಗ್ಯವಾಗಿ ಇವತ್ತು ಕೆಲವು ವಿಡಿಯೋಗಳು ಇಂಥ ಒಂದು ಸಂದರ್ಭದಲ್ಲಿ ಕೂಡ ವ್ಯಂಗ್ಯವಾಗಿ ಮಾತನಾಡುತ್ತಾ ಅವಹೇಳನ ಮಾಡ್ತಾ ಇದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಅಲ್ಲಿರುವಂಥ ಅನೇಕ ಕ್ರೈಸ್ತ ಸಹೋದರರೆಲ್ಲನೂ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ನೋವು ತಿಂತಾ ಇದ್ದಾರೆ. ಇವತ್ತು ನಮ್ಮಲ್ಲಿ ಒಬ್ಬನು ಕೂಡ ಬಾಯಿ ತೆಗಿತಾ ಇಲ್ಲ ಅಂತಂದ್ರೆ ಏನು ಹೇಳೋಣ? ಇನ್ನು ನಿಮ್ಮನ್ನು ತೋಳುಗಳಂದಿರ ಏನನ್ಬೇಕು? ಇನ್ನು ಕೆಲವರು ನನಗೆ ಫೋನ್ ಮಾಡಿ, ಹಂಗೆ ಮಾತಾಡಬಾರ್ದು ಬ್ರದರ್, ನಾವು ಪ್ರೀತಿಯಿಂದ ಇರಬೇಕು, ನಾವೆಲ್ಲ ಸಹೋದರರು ಅಂತ. ಪ್ರೀತಿ ಕಾಣ್ತಾ ಇದೆಯಲ್ವಾ? ಕಪಟ ಪ್ರೀತಿ. ಇನ್ನು ತೋಳುಗಳಂದಿರ ಏನನ್ಬೇಕು? ಅನೇಕ ಪಾಸ್ಟರ್ಸ್‌ಗೆ ಇವತ್ತು ಅವರದೇ ಆದಂಥ ಯೂಟ್ಯೂಬ್ ಚಾನಲ್ ಇದೆ. ಅವರು ಮಾತಾಡ್ಲಿಕ್ಕೆ ಒಂದು ಪ್ಲಾಟ್‌ಫಾರ್ಮ್ ಇದೆ. ಆ ಪ್ಲಾಟ್‌ಫಾರ್ಮಲ್ಲಿ ಬಂದು ಮಾತಾಡ್ಲಿಕ್ಕೆ ಕೂಡ ನಿಮಗೆ ಯೋಗ್ಯತೆ ಇಲ್ಲ ಅಂತಂದ್ರೆ, ನೀವು ಪಾಸ್ಟರ್‌ಗಳು. ಭಯನಾ? ಇವತ್ತು ಪಾಸ್ಟರ್ ಪ್ರವೀಣ್ ಅವರು ಹೇಗೆ ಮತೋನ್ಮಾದಿಗಳಿಗೆ ಟಾರ್ಗೆಟ್ ಆಗಿದ್ದಾರೋ, ಆ ರೀತಿ ನಮ್ಮನ್ನ ನಾಳೆ ಟಾರ್ಗೆಟ್ ಮಾಡ್ತಾರೆ ಈ ಮತೋನ್ಮಾದಿಗಳು ಅನ್ನೋ ಭಯನಾ? ನೀವು ಹೆದರ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಅದಕ್ಕೊಂದು ಯೋಗ್ಯತೆ ಬೇಕು. ಸತ್ಯದಲ್ಲಿ ನಡೆಯುವವರಾಗಿರಬೇಕು. ನಿಮ್ಮಂಥ ಕಪಟಿಗಳನ್ನ ಯಾವನು ಏನೂ ಮಾಡೋದಿಲ್ಲ. ಹತಸಾಕ್ಷಿ ಆಗಬೇಕಂತಂದ್ರೆ ಆ ಸತ್ಯದಲ್ಲಿ ನಡೆಯುವಂಥ ಒಂದು ಇದಿರಬೇಕು. ನೀವು ಭಯಪಡಬೇಕಾಗಿಲ್ಲ. ನಿಮ್ಮನ್ಯಾರು ಏನು ಮಾಡೋದಿಲ್ಲ. ಕನಿಷ್ಠ ಪಕ್ಷ ಅಲ್ಲಿಗೋಗಕ್ಕಾಗಿಲ್ಲ. ನಿಮ್ಮದೇ ಆದಂಥ ಯೂಟ್ಯೂಬ್ ಚಾನೆಲ್‌ಗಳಿದಾವಲ್ವಾ? ವ್ಯೂವರ್‌ಶಿಪ್ ಇದೆಯಲ್ವಾ? ಸಬ್ಸ್ಕ್ರೈಬರ್ಸ್ ಇದಾರಲ್ವಾ? ಏನಾದರೂ ನೀವು ಮಾತಾಡಿದ ಕೆಳಗಡೆ ಎಲ್ಲ ಆಮೇನ್, ಆಮೇನ್, ಆಮೇನ್ ಅಂತ ಹಾಕ್ತಾ ಇರ್ತಾರಲ್ವಾ? ನಿಮ್ಮ ವಿಡಿಯೋಗಳನ್ನ ನೋಡೋದಿಲ್ವಾ ಅವರು? ಕನಿಷ್ಠ ಪಕ್ಷ ಸಹೋದರರ ಮಧ್ಯೆ ಸಿದ್ಧಾಂತಪರವಾದ ವಿಭೇದಗಳೆಷ್ಟೇ ಇದ್ರೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ಕುಟುಂಬಕ್ಕಾಗಲಿ, ಒಂದು ದೇವರ ಒಂದು ಪ್ರೀತಿ ಮಾತುಗಳನ್ನು ಹೇಳೋದಕ್ಕೂ ಅಥವಾ ಇವಾಗ ನಡೆದಿರುವಂಥ ನಡೆದಂಥ ಘಟನೆಯ ಕುರಿತು ಒಂದು 4 ಮಾತುಗಳು ಮಾತಾಡಲಿಕ್ಕೂ ಕೂಡ ನಿಮಗೆ ಯೋಗ್ಯತೆ ಇಲ್ಲ ಅಂತಂದ್ರೆ, ನಿಮ್ಮಂಥವ್ರನ್ನ ಏನಂದ್ರೂ ಕೂಡ ಪಾಪ ಇಲ್ಲ ಅನ್ಸುತ್ತೆ. ನಾನು ಇಂಥವ್ರ ಬಗ್ಗೆ ಮಾತಾಡೋದು ನನ್ನ ಮೇಲೇನೆ ಒಂದೊಂದು ಸಾರಿ ಮನಸ್ಸಿಗೆ ನೋವಾಗುತ್ತೆ. ನೀವುಗಳ ಕ್ರೈಸ್ತವರು, ಇವರ ಕ್ರೈಸ್ತವರು ಅನ್ಸುತ್ತೆ. ಎಲ್ರಿ ಕಾಣುತ್ತೆ ನಿಮ್ಮಲ್ಲಿ ದೇವ್ರ ಪ್ರೀತಿ? ಹೇಳ್ಕೊಳ್ಳೋದಲ್ಲ ದೇವ್ರ ಪ್ರೀತಿ ಅಂತಂದ್ರೆ, ಸಮಯ ಬಂದಂಗೆ ಹೊರಗಡೆ ಬರುತ್ತೆ. ಇಂಥ ಸಮಯದಲ್ಲಿಯೂ ಕೂಡ ನೀವು ಮಾತಾಡ್ಲಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ ಅಂತಂದ್ರೆ, ನೀವು ಕ್ರೈಸ್ತವರು. ನಿಮ್ಮನ್ನ ದೇವರು ಕೂಡ ಕ್ಷಮಿಸೋದಿಲ್ಲ. ಈ ಕಡೆ ಬೆಚ್ಚಗೆನೂ ಇಲ್ಲ, ಈ ಕಡೆ ತಣ್ಣಗೆನೂ ಇಲ್ಲ ನೀವು. ಮಧ್ಯದಲ್ಲಿರೋಂಥ ವ್ಯಕ್ತಿಗಳು.